ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಫ್ರೆಂಡ್ಸ್, ಇದು ಕಡೆ ಆಷಾಢ ಶುಕ್ರವಾರ ದಿನದ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆಯಿಂದನೇ ಶುರು ಮಾಡಿದ್ದೀನಿ. ಸೊ ಈ ಒಂದು ವ್ಲಾಗಲ್ಲಿ ನಾನು ಇವತ್ತು ಕಡೆ ಆಷಾಢ ಶುಕ್ರವಾರ ಲಕ್ಷ್ಮೀ ದೇವಿಗೆ ಉಪ್ಪಿನ ದೀಪ ಹಚ್ಚೋಣ ಅಂತ ಅಂದ್ಬಿಟ್ಟು ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀನಿ. ಆದರೆ ಇವತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಹಚ್ಚಲಿಕ್ಕೆ ನಂಗೆ ಸಾಧ್ಯ ಆಗಲಿಲ್ಲ. ಸೊ ಹೆಲ್ತ್ ಸ್ವಲ್ಪ ಸಪೋರ್ಟ್ ಮಾಡ್ತಿಲ್ಲ. ಬೆಳಿಗ್ಗೆ ಬೇಗ ಎದ್ದೇಳೋದ್ರಿಂದ ಕೋಲ್ಡ್ ಆಗುತ್ತೆ ಆ್ಯಂಡ್ ಹುಷಾರು ತಪ್ತಾ ಇದ್ದೀನಿ ಅನಿಸ್ತು. ಹಾಗಾಗಿ ರಾಹುಕಾಲ ಬರೋಷ್ಟರಲ್ಲಿ ಬೇಗ ಪೂಜೆ ಮುಗಿಸೋಣ ಅಂತ ನಾನು ಪೂಜೆ ಮುಗಿಸೋಷ್ಟರಲ್ಲಿ 8-8:30 ಆಗಿತ್ತು. ಆ್ಯಂಡ್ ಇವತ್ತಿನ ಪೂಜೆ ಈ ಥರ ಆಯಿತು. ಆಷಾಢ ಮಾಸದಲ್ಲಿ ಈ ಥರ ಉಪ್ಪಿನ ದೀಪ ಹಚ್ಚೋದ್ರಿಂದ ತುಂಬ ಒಳ್ಳೆಯದು ಅಂತಂದರು. ಬಟ್ ನಾನು 3 ವಾರ ಅಷ್ಟೇ ಹಚ್ಚಲಿಕ್ಕೆ ಸಾಧ್ಯ ಆಗಿದ್ದು. ಇನ್ನು ಇವತ್ತು ಬ್ರೇಕ್ಫಾಸ್ಟ್ಗೆ ರವೆ ದೋಸೆ ಮತ್ತು ಆಲೂ ಕುರ್ಮಾ ನೈಟೇ ಮಾಡಿ ಇಟ್ಕೊಂಡಿದ್ದೆ. ಬೆಳಿಗ್ಗೆ ನಂಗೆ ಈ ಥರ ಎಲ್ಲ ಕೆಲಸ ಇದೆ ಅಂತ ಅಂದ್ಬಿಟ್ಟು. ಸೊ ಕುರ್ಮಾ ಇದೆ, ಜೊತೆಗೆ ಈಗ ರವೆ ದೋಸೆ ಹಾಕ್ತಾಯಿದ್ದೀನಿ. ಅಮ್ಮಂಗೆ ಮತ್ತು ಆರ್ಯನ್ಗೂ ಕೂಡ ಕೊಟ್ಟು ಕಳಿಸ್ಬೇಕು. ಸೊ ಈಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಮಧ್ಯಾಹ್ನದವರೆಗೂ ನನಗೆ ಅದು ಇದು ವಿಡಿಯೋ ಶೂಟ್ ಮಾಡ್ಕೊಳ್ಳೋದಿತ್ತು. ಆ ಕೆಲಸ ಮುಗೀತು. ಇನ್ನು ಸಂಜೆ ಎಲ್ಲರೂ ಕೂತ್ಕೊಂಡು ಅಮ್ಮನ ಮನೇಲಿ ಮಾತಾಡ್ತಾ ಕೂತಿದ್ದೀವಿ. ಈ ಹರಟೆ ಹೊಡೆಯೋದು ಅಂತ ಅಂದರೆ ನಮ್ಮೆಲ್ರಿಗೂ ಈ ಥರ ಸೇರಿಬಿಟ್ಟು ಅದೊಂಥರ ಖುಷಿ. ಬಟ್ ಈಗ ರಕ್ಷಿತಾ ಮಿಸ್ ಆಗ್ತಿದ್ದಾಳೆ. ಅವಳೀಗ ಅಮ್ಮನ ಮನೇಲಿ ಇರೋದ್ರಿಂದ ಅವ್ರ ಅಮ್ಮನ ಮನೇಲಿ ಅವಳೀಗ ಇಲ್ಲಿ ಮಿಸ್ ಆಗ್ತಿದ್ದಾಳೆ. ಆ್ಯಂಡ್ ನಮ್ಮ ಚಿಕ್ಕಮ್ಮನ ಮಗಳು ಮನೀಷಾ ಕೂಡ, ಪೃಥ್ವಿನ್ ಇದನ್ನಲ್ಲ, ಪೃಥ್ವಿನ್ ತಂಗಿ ಕೂಡ ಇವತ್ತು ಬಂದಿದ್ಲು. ಅವಳು ಇಲ್ಲೇ ಮೈಸೂರಲ್ಲೇ ಓದ್ತಿರೋದು. ಇನ್ನು ಯಾರೋ ನಮ್ಮ ಭಾವನ ಬಗ್ಗೆ ಕಮೆಂಟ್ ಹಾಕಿದ್ರು, ನಿಮ್ಮ ಭಾವ ಯಾವಾಗಲೂ ಯಾಕೆ ಒಳ್ಳೆ ಸ್ಟ್ರಿಕ್ಟ್ ಪೊಲೀಸ್ ಥರ ಇರ್ತಾರೆ, ಅವ್ರು ಯಾವಾಗಲೂ ಸೀರಿಯಸ್ ಆಗಿರ್ತಾರಲ್ಲ ಅಂತ. ಬಟ್ ಅದು ಕಂಪ್ಲೀಟ್ಲಿ ರಾಂಗ್ ಆಯಿತಾ. ಅದೇನಂತಂದರೆ ಅವ್ರು ಯಾವಾಗಲೂ ಹೇಳ್ಬೇಕಂದ್ರೆ ನಮ್ಮೆಲ್ರಿಗಿಂತ ಜೋಶಲ್ಲಿ ಫನ್ನಿಯಾಗಿರೋದೇ ಅವರು. ಸೊ ಬಟ್ ಅವ್ರ ಮುಖ ನೋಡಿದಾಗ ಆ ಥರ ಅನಿಸುತ್ತೇನೋ. ಬಟ್ ನಮ್ಮ ಫ್ಯಾಮಿಲಿಲಿ ತುಂಬ ನಗ್ಸೋದು ಅಥವಾ ತುಂಬ ಫ್ರೆಂಡ್ಲಿಯಾಗಿ ನಮ್ಮ ಜೊತೆ ಎಲ್ಲ ಇರೋದು ನಮ್ಮ ಭಾವನೆ. ಸೊ ಅಲ್ಲಿಂದ ನಾವೀಗ ನಮ್ಮನೆಗೆ ಅಂತ ಬಂದ್ವಿ. ಫ್ರೆಂಡ್ಸ್, ಈಗ ಈವ್ನಿಂಗ್ ಆಗಿದೆ. ಈಗ ನಾನು ಹೇಳಿದ್ನಲ್ಲ, ಹೆಡ್ಡೇಕ್ ಕಂಟಿನ್ಯೂಸ್ ಆಗಿ ಹೆಡ್ಡೇಕ್ ಬರ್ತಾ ಇದೆ ಈಗ ಒಂದು 3-4 ಡೇಸಿಂದ ಅಂತ. ನೆನೆ ನನಗೆ ಡಾಕ್ಟರ್ ಸಿಗಲಿಲ್ಲ. ಹಾಗಾಗಿ ಈಗ ಡಾಕ್ಟರ್ ಹತ್ರ ಕ್ಲಿನಿಕ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ. ಸೊ ಇಲ್ಲೇನೆ ಜೀವಿತ್ ಮತ್ತೆ ಮನೀಷಾ, ಅಥರ್ವ, ನವೀನ್ ಅವರು ಎಲ್ಲ ಇದ್ದಾರೆ. ಶಿವು ಕೂಡ ಎಲ್ಲ ಇದ್ದಾನೆ. ಸೊ ಈಗೆಲ್ಲ ಹಂಗೆ ಹೊರಗಡೆ ಹೋಗೋಣ, ಏನಾದರೂ ಸ್ನ್ಯಾಕ್ಸ್ ಏನಾದ್ರು ಹಂಗೆ ತಿನ್ಕೊಂಡು ಬರೋಣ ಅಂತ ಅಂದರು. ಬಟ್ ನಮ್ದು ಊಟದ ಸಮಯನೇ ಆಗೋಗುತ್ತೆ. ನನಗೆ ಡಾಕ್ಟ್ರಲ್ಲಿ 7:30 ಮೇಲೆ, ಅವ್ರದ್ದು ಮನೆನೇ ಇರೋದು ಆ್ಯಕ್ಚುಲಿ, ಅಲ್ಲೇ ಕ್ಲಿನಿಕ್ ಮಾಡ್ಕೊಂಡಿರೋದು. ಅವ್ರು ಬೇರೆ ಕಡೆ ವರ್ಕಿಗೆ ಹೋಗಿ ಬರೋದು. ಅವ್ರ ತಂದೆ ಇದ್ದಾಗಲೂ ನಾನು ತೋರಿಸಿದ್ದೆ. ನನಗೆ ನಾನು ಇಂಜಿನಿಯರಿಂಗ್ ಮಾಡಬೇಕಾದ್ರೆ ನನಗೆ ಸ್ಟ್ರೆಸ್ಸಿಗೆ ಒಂಥರ ಹೆಡ್ಡೇಕ್ ಬರ್ತಾಯಿತ್ತು. ಅವಾಗ ತೋರಿಸಿದ್ದೆ. ಅದಾದ್ಮೇಲೆ ಇತ್ತೀಚೆಗೂ ಒಂದ್ಸಲ ಇದೇ ಥರ ಹೆಡ್ಡೇಕ್ ಬಂದಿತ್ತು. ತೋರಿಸ್ಕೊಂಡಾಗ ಕಡಿಮೆ ಆಗುತ್ತೆ. ಈಗ ಅಥರ್ವ, ಸೊ ಈಗ ಅದಕ್ಕೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದೀವಿ. ಹೋಗೋಣ ಬಂಟು, ಬಾಯ್ಲಿ ಹಾಯ್ ಮಾಡು, ಬಾ ಹಾಯ್ ಹೇಳು. ಹಾಯ್. ಏನ್ ಮೋಸ ಮಾಡೋರೆ? ನನ್ ಮಗ ಯಾವ ರೇಂಜ್ ಬೇಜಾರ್ ಮಾಡ್ಕೊಂಡು ಅವ್ನ ಮನ್ಸಿಗೆ ತಗೊಂಡವನೆ ನೋಡಿ. ಅಂದ್ರೆ ನಾವೆಲ್ಲ ಹೇಳ್ತಾ ಇದ್ವಲ್ಲ, ಇವನು ಜವಾಬ್ದಾರಿಯಿಂದ ಇರಲ್ಲ, ಇವನು ಅಥರ್ವ ತಿನ್ನಕ್ಕೂ ಅಲ್ಲ ಏನಕ್ಕೂ ಅಲ್ಲ ಅಂತ ಅನ್ಬಿಟ್ಟು ಬಂಟುಗೇನೋ ಕಂಪೇರ್ ಮಾಡಿ ಬಂಟು ಊಟ ಮಾಡ್ತಾ ಇದ್ದ. ಇಲ್ಲ ಅವನೇನೋ ಅವ್ನ ಶಾರ್ಟ್ಸ್ ಅವನೇ ಹಾಕೊಂತ ಇದ್ದ. ಅದನ್ನ ನೋಡ್ಬಿಟ್ಟು ನೋಡು ಬಂಟು ಅವನೇ ಊಟ ಮಾಡ್ತಾನೆ, ನೀನ್ ಇನ್ನೂ ಊಟ ಮಾಡಿಸ್ಕೊಂತೀಯ. ಬಂಟು ಅಮ್ಮಂಗೆ ಎಲ್ಲಾ ಕೆಲಸ ಮಾಡ್ಕೊಟ್ಬಿಡ್ತಾನೆ, ನೀನ್ ಸೋಂಬೇರಿ ಅಂತ ಅಂದೆ. ಅದನ್ನ ಫುಲ್ ಮನ್ಸಿಗೆ ತಗೋಬಿಟ್ಟವನೆ. ನನ್ಗೆಲ್ರು ಮೋಸ ಮಾಡಿದ್ರು ಅಂದ್ರೆ ಎಲ್ರು ಬೈತವ್ರೆ ನನ್ಗೆ, ನಾ ಸೋಂಬೇರಿ ಅಂದ್ರು ಅಂತ ಅನ್ಕೊಂಡ್ ಫುಲ್ ಬೇಜಾರ್ ಮಾಡ್ಕೊಬಿಟ್ಟವನೆ ಅಲ್ವಾ. ಮನೆಗೆ ಹೋಗೋಣ ನಡೀರಿ, ಇವ್ರಿಬ್ರು ಇಲ್ಲೇ ಕೂತಿರ್ಲಿ. ನಡೀರಿ ಹೋಗೋಣ. ನೀವಿಬ್ರಲ್ಲ, ಅವ್ರಿಬ್ರು, ಮನುಷ್ಯ ಮತ್ತೆ ಜೀವಿತ್. ಅಲ್ಲಿ ಪ್ರಸಾದ ತೋರ್ಸು. ಫ್ರೆಂಡ್ಸ್, ನಮ್ಮ ಅಮ್ಮಂಗೂ ಪ್ರಸಾದ ಇಸ್ಕೊಂಡಿದೀವಿ. ಇವತ್ ನಾವ್ ರಾತ್ರಿ ಅಡ್ಗೆ ಮಾಡಲ್ಲ, ಯಾಕಂದ್ರೆ ಇಲ್ಲೇ ಆಗೋಯ್ತು ನಮ್ದು ಊಟ. ನಮ್ಮ ಅಮ್ಮಂಗ್ ರೈಸ್ ಮಾಡ್ಬೇಡ ಅಂತ ಅಂದ್ವಿ. ಪ್ರಸಾದ ಇಲ್ಲೂ ಕರ್ದಿ ಕೊಡ್ತಾ ಇದ್ರು. ಸೊ ಪ್ರಸಾದ ಇಸ್ಕೊಂಡಿದೀವಿ. ಈಗ ಊಟ ಆಗೇ ಹೋಯ್ತು ನಮ್ಗೆ. 8 ಗಂಟೆ ಅಷ್ಟರಲ್ಲೆಲ್ಲ ಊಟನೇ ಆಗೋಯ್ತು. ನಮ್ಮ ಮೈಸೂರಿಯನ್ಸ್ಗೆ ಬಾತ್ ಅನ್ನೋದು ಎಮೋಷನ್ಸ್. ಅದ್ರಲ್ಲೂ ಇವತ್ ನನ್ ಫೇವ್ರೇಟ್ ಆಯ್ತಾ, ವಾಂಗಿ ಬಾತ್. ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಸಕ್ಕದಾಗಿ ಮಾಡಿದ್ರು. ನೀವು ನೋಡ್ತಾ ಇರ್ಬೋದು ಇಲ್ಲಿ ಹೆಂಗ್ ಕೊಡ್ತಾ ಇದಾರೆ, ಎಷ್ಟು ಚೆನ್ನಾಗಿದ್ದಾರೆ ಅಂತ ಅಂದ್ಬಿಟ್ಟು. ಜೀವಿತು ತಿನ್ಕೊಂಡ್ ಬಂದ, ಎಲ್ರದ್ದು ಆಯ್ತು. ಅದನ್ನ ನೀಟಾಗಿ ಪ್ಲೇಟ್ ಮುಚ್ಬಿಟ್ಟು ಇಟ್ಕೊಳ್ಳಿ. ನವೀನ್, ಹೆಂಗನ್ಸ್ತು ಕಡೆ ಆಷಾಢ ಶುಕ್ರವಾರ ಪ್ರಸಾದ ಸಿಕ್ತು? ಕರ್ದು ಕೊಟ್ರು ತಾಯಿ ಪ್ರಸಾದ. ಏನು ಪ್ರಸಾದ? ಅದನ್ನ ಒಂದ್ ಮುಚ್ಚಿಟ್ಕೊಂಡ್ರು.
ಅದಿವ್ ರೀಲ್ಸೇ ಮಾಡಿದ್ರಲ್ಲ, ಹ್ಮ್ ಬಾತು ಬಾತು ಬಾತು. ಅದ್ರಲ್ಲೂ ನಂಗೆ ಇನ್ನೊಂದು ಖುಷಿಯಾಗಿದೆ ಏನೋ ಗೊತ್ತಾ, ನವೀನ್ ವಾಂಗಿ ಬಾತ್ ಕೊಟ್ಟಿದ್ರು. ಹ್ಮ್ ಅಲ್ಲಿಂದ ನಾವು ಹಾಸ್ಪಿಟಲ್ಗೆ ಅಂತ ಬಂದ್ವಲ್ಲ, ಇದು ರವಿ ಕ್ಲಿನಿಕ್ ಅಂತ ಅಂದ್ಬಿಟ್ಟು ನಾನು ಹೇಳಿದ್ನಲ್ಲ ಆಲ್ರೆಡಿ. ಸೊ ನನಗೆ ಹೆಡ್ಡೇಕ್ಗೆ ತೋರಿಸ್ಕೋಣ ಅಂತ ಅಂದ್ಬಿಟ್ಟು, ಯಾವ ಥರ ಅಂತ ಅಂದರೆ ಸೀರಿಯಸ್ಲಿ ಅದು ತಲೆನೋವು ಹೇಗಿರುತ್ತೆ ಅಂತ ಹೇಳೋದಕ್ಕಾಗಲ್ಲ, ಅದನ್ನು ಫೀಲ್ ಮಾಡಿದಾಗಲೇ ಗೊತ್ತಾಗೋದು ಯಾವ ರೇಂಜಿಗೆ ಇರುತ್ತೆ ಅಂತ. ಆ ಥರ ತಲೆನೋವು ಬರ್ತಾ ಇದೆ. ಸೊ ಇವರು ಆ ಡಾಕ್ಟರ್ ಇದ್ರಲ್ಲ, ಅವ್ರ ತಂದೆ, ಅವರೇ ಮುಂಚೆ ನೋಡ್ತಾ ಇದ್ದಿದ್ದು ತಿಮ್ಶೆಟ್ಟಿ ಅಂತ ಅಂದ್ಬಿಟ್ಟು ಅವ್ರ ಹೆಸರು. ಈಗ ಅವ್ರ ಮಗ ನೋಡ್ತಾರೆ. ಸೊ ನಂಗೆ ಇಲ್ಲಿ ಬಂದಾಗ ತಲೆನೋವಿಗೆ ಅಂತ ಬಂದಾಗ ನಂಗೆ ಬೇಗ ಕ್ಯೂರ್ ಆಗಿಬಿಡುತ್ತೆ. ಸೊ ಅವ್ರು ಹೇಳಿದ್ರು ಲೈಕ್ ಈಗ ಕೋಲ್ಡ್ಗೆ ನಿಮ್ಗೆ ಈ ಥರ ಆಗಿದೆ ಅಂತ ಅಂದ್ಬಿಟ್ಟು ಈಗ ಟ್ಯಾಬ್ಲೆಟ್ಸ್ ಅದನ್ನೆಲ್ಲ ಕೊಟ್ಟರು. ಅದಾದಮೇಲೆ 1 ವೀಕ್ ಹೆಡ್ ಬಾತ್ ಮಾಡಬಾರ್ದು, ತಲೆ ಸ್ನಾನ ಮಾಡಬಾರ್ದು ಅಂತ ಹೇಳಿದ್ದಾರೆ. ಬಟ್ ಅದಂತೂ ಸಾಧ್ಯ ಇಲ್ಲ, ನಮ್ಮ ಪೂಜೆ ಪುನಸ್ಕಾರ ಅಂತ ಮಧ್ಯದಲ್ಲಿ. ಬಟ್ ಆದಷ್ಟು ಜಾಸ್ತಿ ನೀರು ಹಾಕಲಿಕ್ಕೆ ಕಡಿಮೆ ಮಾಡ್ಕೊತೀನಿ, ಹಾಕೋದನ್ನು ಕಡಿಮೆ ಮಾಡ್ಕೊತೀನಿ. ಬಟ್ ತಲೆ ಸ್ನಾನ ಮಾಡದೇ ಇರೋದಕ್ಕೆಲ್ಲ ಕಷ್ಟ. ಇನ್ನು ಟ್ಯಾಬ್ಲೆಟ್ಸ್ ತೊಗೋತಾ ಇದ್ದಾರೆ ನವೀನ್. ಅವರು ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ರು, ಇದನ್ನು ತೊಗೊಳ್ಳಿ, ಇದನ್ನು ತೊಗೊಂಡಾದ್ಮೇಲೆ 1 ವೀಕ್ ಬಂದು ಮತ್ತೆ ತೋರಿಸಿ ಅಂತ ಅಂದರು. ಸೊ ನಾವೆಲ್ಲರೂ ಕಾರಲ್ಲೇ ವೆಯ್ಟ್. ನಮ್ದೆಲ್ಲ ಊಟ ಆಯಿತು, ನಮ್ಮ ಅಮ್ಮನಿಗೂ ಕೂಡ ತೊಗೊಂಡಿದ್ದೀವಿ. ಬಟ್ ನಮ್ಮ ಅಮ್ಮನ ಫೋನ್ನ ಜೀವಿ ತೊಗೊಬಂದ್ಬಿಟ್ಟಿದ್ದ. ನಮ್ಮ ಇಷ್ಟೊತ್ತಿಗೆ ಊಟ ಮಾಡಿಬಿಟ್ಟಿರ್ತಾರೆ. ಬಟ್ ಆದರೂ ಪ್ರಸಾದ ಅಲ್ವಾ, ಅಮ್ಮಂಗೂ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ತೊಗೊಂಡು ಹೋಗಿದ್ವಿ. ನಮ್ಮ ಆರ್ಯ ಕೂಡ ಅವನು ಇಷ್ಟಪಟ್ಟು ತಿಂದ. ಶಿವು ತಿನ್ಬೇಕಾದ್ರೆ ಅವನು ತಿನ್ಸ್ಕೊಬಿಟ್ಟ. ಆಮೇಲೆ ಈಗ ಮನೆಗೆ ಬಂದ್ವಿ. ಇದು ಟ್ಯಾಬ್ಲೆಟ್, ಇದು ಚಿಪ್ ಟ್ಯಾಬ್ಲೆಟ್ 182 ರೂಪಾಯಿ. ಕುಡಿದೆ ಹೋಗು. ಅಲ್ಲ, ಈಗ ನಾನ್ ಇಂಪಾರ್ಟೆಂಟಾ ಟ್ಯಾಬ್ಲೆಟ್ ಇಂಪಾರ್ಟೆಂಟಾ, ಅದಕ್ಕೆ ಎಷ್ಟು ಕೊಟ್ಟಿದ್ದೀನಿ ಅನ್ನೋದು ಇಂಪಾರ್ಟೆಂಟ್. 183 ರೂಪಾಯಿ ಅಂದ್ರೆ ಒಂದು ಮಾತ್ರೆ 18 ರೂಪಾಯಿ 30 ಪೈಸಾ. ಅಲ್ಲ ಈಗ ನನ್ನ ಹೆಂಡತಿಗೆ ಪಾಪ ಡಾಕ್ಟ್ರು ಅಷ್ಟು 18 ರೂಪಾಯಿ ಇರುವಂತ ಒಂದು ಟ್ಯಾಬ್ಲೆಟ್ ನ ಬರ್ಕೊಟ್ಟವ್ರೆ ಅಂದ್ರೆ ಅವಳಿಗೆ ಇಷ್ಟು ತಲೆನೋವು ಇರ್ಬೇಡ ಅಂತ ಯೋಚನೆ ಮಾಡ್ತಾ ಇದೀರೋ, ಅಥವಾ ಇಷ್ಟು ದುಡ್ಡು ಅಂತ ಲೆಕ್ಕ ಹಾಕ್ತಾ ಇದೀರೋ? ಇನ್ನೇನು ಇವೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಖರ್ಚಲ್ವಾ, ಬಜೆಟ್ ಲೆಕ್ಕ ಹಾಕೊಂಡು ಜೀವನ ಮಾಡೋ ಕತೆ ಎಲ್ಲ ಇಷ್ಟು. ಅದಕ್ಕೆ ಎಷ್ಟಾಯ್ತು, ಇದಕ್ಕೆ ಎಷ್ಟಾಯ್ತು ಅಂತ ಡ್ಯಾನ್ಸ್ ಮಾಡ್ತವ್ರೆ ಗುರು. ಏನ್ ಗುರು ಡ್ಯಾನ್ಸ್ ಮಾಡಿದ್ರೆ ಈ ನನ್ ಮಗ ಕೆಮ್ತಾನೆ, ಡಾಕ್ಟರ್ಗೆ ಕನ್ಸಲ್ಟೇಷನ್ ನಿಂತು ಪರವಾಗಿಲ್ಲ ಗುರು. ಈ ಡಾಕ್ಟರ್ ಕಡಿಮೆ ಕನ್ಸಲ್ಟೇಷನ್, ಇವ್ರು ಫುಲ್ಲು ಲೋ ಬಜೆಟ್. ಎಷ್ಟಾಯ್ತು ಗೊತ್ತಾ ಫ್ರೆಂಡ್ಸ್, ಅವ್ರ ಕನ್ಸಲ್ಟೇಷನ್ ಜಸ್ಟ್ 100 ರೂಪೀಸ್ ತಗೊಂಡ್ರು. ಲಾಸ್ಟ್ ಟೈಮ್ 50 ರೂಪಾಯಿ ತಗೊಂಡಿದ್ರು. ಈಗ ಒಂದು 50 ರೂಪಾಯಿ ಜಾಸ್ತಿ ಮಾಡಿದ್ರು. ಒಂದ್ ವರ್ಷದ ಹಿಂದೆನೋ ಹೋದಾಗ ಇವ್ರನ್ನ ಮುಟ್ಟೋರು ಸಾಕು 350 ರೂಪಾಯಿ. ಅಯ್ಯಯ್ಯಪ್ಪ, ಕನ್ಸಲ್ಟೇಷನ್ 350 ರೂಪೀಸ್. ಟ್ಯಾಬ್ಲೆಟ್ಸ್ ಟೋಟಲ್ ಎಷ್ಟಾಯ್ತು? ಟ್ಯಾಬ್ಲೆಟ್ಸ್ 250 ರೂಪಾಯಿ ಆಯ್ತು. 450 ರೂಪಾಯಿ ಆಯ್ತು ಮೆಡಿಸನ್ ಇಂದ. ಇದರಿಂದ ಮೆಡಿಸನ್ ಇಂದ ನಿನ್ಗೆ ಇದರಿಂದ ಕನ್ಸಲ್ಟೇಷನ್ ಇಂದ 450. ಅದೇ ಏನಾದ್ರು ನಮ್ಮ ಇವ್ರನ್ನ ಅಥರ್ವನ್ಗೆ ಏನಾದ್ರು ಆತರ ಕರ್ಕೋದಾಗ ಮೆಡಿಸನ್ ಒಂದು 350 ರೂಪಾಯಿ, 350 700 ರೂಪಾಯಿ ಆಗುತ್ತೆ. ಕನ್ಸಲ್ಟೇಷನ್ 350. ಶಕ್ತಿ ಇದ್ರೆ ತಾನೇ ಲೆಫ್ಟ್ ಹ್ಯಾಂಡ್ ಮಾಡಿದ್ರೆ ಇನ್ನೇನು. ನಮ್ಗೆ ಲೆಫ್ಟ್ ಹ್ಯಾಂಡ್ ಅಲ್ವಾ ಇದು. ನೀವು ಗಂಡ್ ಮಕ್ಳು ಅಲ್ಲ, ನಂತರ 2 ಆಪರೇಷನ್ ಮಾಡಿಸ್ಕೊಂಡಿದ್ಯಾ ನೀನು? 2 ಮಕ್ಳು ಎತ್ತಿದ್ಯಾ? 9 ತಿಂಗಳು ಹೊಟ್ಟೆಲಿ ಇಟ್ಕೊಂಡು, ಅಲ್ಲ ಅಷ್ಟೇ ಅಲ್ಲ, 9 ತಿಂಗಳು 2 ಮಗುನ ಇಟ್ಕೊಂಡು ಆಪರೇಷನ್ ಮಾಡಿಸ್ಕೊಂಡು, ಜೊತೆಗೆ ಮಂತ್ಲಿ ಹೆಣ್ಮಕ್ಳುಗಳು ಎಷ್ಟು ಕಷ್ಟ ಇರುತ್ತೆ. ಅಂತ ನೋವುಗಳೆಲ್ಲ ಏನಾದ್ರು ನಿಮ್ಗೈತ? ನನಗ್ ಶಕ್ತಿ ಎಷ್ಟೈತೆ. ನಾವು ಫಿಸಿಕಲಿ ಮೆಂಟಲಿ ಎಷ್ಟು ಸಾಕಾಗಿ ಹೋಗಿರ್ತೀವಿ. ಅದ್ರ ಜೊತೆಗೆ ಮಕ್ಳು ನೋಡ್ಕೊಳ್ಳೋದು, ಈ ಹೊರಗಡೆ ಕೆಲ್ಸ, ಮನೆ ಕೆಲ್ಸ. ಹೆಣ್ಮಕ್ಳಿಗಿರೋ ಸ್ಟ್ರೆಸ್ ನಿಮ್ಗಿದ್ಯಾ? ನಿಮ್ಗಿದ್ಯಾ? ಶಕ್ತಿ ಅನ್ಕೊಂಡ್ ಬರ್ತೀರಲ್ಲ, ನಮ್ ಶಕ್ತಿ ಬಗ್ಗೆ ಮಾತಾಡ್ತೀರಾ. ಅಂತದ್ರಲ್ಲಿ ಇದನ್ನೆಲ್ಲಾನು ಸಹಿಸ್ಕೊಂಡು, ಇದನ್ನೆಲ್ಲಾನು ನಿಭಾಯಿಸ್ಕೊಂಡು, ಜೊತೆಗೆ ಮನೇನು ನಿಭಾಯಿಸ್ತಾ ಇರ್ತೀವಿ. ಮಾತ್ರ ಕುಡಿ, ಜಾಸ್ತಿ ಮಾತಾಡ್ಬಿಟ್ಟಿದ್ದೆ. 1 2 ಜಾಸ್ತಿ ಇದೆ ಕುಡಿ. 2 ಜಾಸ್ತಿ ಕುಡ್ಬಿಟ್ಟು ನಿಗ್ರಸ್ಕೊಬಿಡ್ಲಿ. ಆಮೇಲೆ ಹಂಗೆ ನೆಮ್ಮದಿ ಆಗ್ಬಿಡ್ತೀಯ ನೀನು. ಗಾಡಿ ತಗೋತಾನೆ ನಿಗ್ರಕಳ್ಳಿ ಅಂತ ಅಂತೀನ ನನ್ನ ಹೆಂಡತಿ. ಜಾಸ್ತಿ ಕುಡಿ ಅಂತ ಹೆಂಗಂತೀಯ? ನನ್ಗಿರೋಳು ಒಬ್ಬಳೆ ಹೆಂಡತಿ ಗುರು. ಅಲ್ಲಲ್ಲ, ಜಾಸ್ತಿ ಕುಡಿ ಅಂತ ಹೆಂಗ್ ಹೇಳ್ತೀಯ? ಜಾಸ್ತಿ ಅಲ್ಲ, ಡೋಸೇಜ್ ಗಿಂತ ಜಾಸ್ತಿ ಕುಡಿದ್ರೆ ಏನಾಗುತ್ತೆ ಅಂತ ನಿನ್ಗೂ ಗೊತ್ತು ತಾನೆ. ಎನರ್ಜಿ ಜಾಸ್ತಿ ಆಗುತ್ತೆ. ಹೆಂಗ್ ಹೇಳಿದ್ರಿ ಮತ್ತೆ ನೀವು ಜಾಸ್ತಿ ಕುಡಿದ್ಬಿಡು ಅಂತ? ಕುಡಿ ಏನಾಗಲ್ಲ, ನಮಗೆ 2 ಜಾಸ್ತಿ ಕುಡಿದ್ರೆ ಏನಾಗುತ್ತೆ, 20 ಕುಡಿದ್ರೆ ಏನಾದ್ರು ಆಗ್ಬೋದು. ಇಂತ ಗಂಡ ನಾನು ಎಲ್ಲೂ ನೋಡಿಲ್ಲ ಫ್ರೆಂಡ್ಸ್. ಕುಡಿ ಏನಾಗಲ್ಲ, ಕುಡಿದ್ರೆಲ್ಲ ಏನಾಗಲ್ಲ. ನಿಂಗೇನೋ ಚಳಿ ಐತೈತಿನೋ? ಮಧ್ಯಾಹ್ನ ನಿದ್ರೆ ಮಾಡಿಲ್ಲ, ನಿದ್ದೆ ಬರ್ತಾ ಇದೆ ನಿಂಗೆ. ಇವತ್ತು ಏನು ಮಾಡಿಲ್ಲ ನೀನು, ಸ್ನಾನನೂ ಮಾಡಿಲ್ಲ. ಕೊಳ್ಕ ಇವತ್ತು ಚಾಮುಂಡಪ್ಪನ ಕೊನೆ ಆಷಾಢ ಶುಕ್ರವಾರ ಕಡೆ. ಅವನಿವತ್ತು ನಾನು ಫುಲ್ ರಜಾ ಹಾಕ್ತೀನಿ ಅನ್ಕೊಂಡು ಎಲ್ಲದಕ್ಕೂ ರಜಾ ಹಾಕ್ಬಿಟ್ಟವ್ರೆ. ಬೆಳಿಗ್ಗೆ ಬ್ರಷ್ ಮಾಡಿ ಮುಖ ತೊಳ್ದಿಲ್ಲ. ನಾನು ಕುಡ್ದಿಲ್ಲ, ರೆಸ್ಟ್ ಮಾಡ್ತೀನಿ ಅಂತ ಬೆಳಿಗ್ಗೆ ರೆಸ್ಟ್ ಮಾಡಿಲ್ಲ. ಅಲ್ಲ, ಅವ್ನು ಇದ್ದಿದ್ದು ಮನೇಲಿ. ನಾನು ಕೆಮ್ಮಲ್ವಾ ಅಮ್ಮ, ನಂಗೆ ಸ್ವಲ್ಪ ರೆಸ್ಟ್ ಮಾಡ್ತೀನಿ ನಾನು ಇವತ್ತು, ಹಾಲೆಲ್ಲ ಕುಡ್ಕೊಂಡು ಅಂತ. ಹಾಲು ಕುಡಿಲಿಲ್ಲ, ರೆಸ್ಟ್ ಮಾಡ್ಲಿಲ್ಲ, ಹಿಂಗೆ ತಿರ್ಗಾಡ್ಕೊಂಡು ಇದ್ಬಿಟ್ಟ. ಎಂಡ್ ಆಫ್ ದ ಡೇ ಬೇಜಾರಲ್ಲಿ ಬೇರೆ ಅವನಿಗೆ ಓಡಿಸ್ಕೊಂಡ ಅವ್ರ ಅಪ್ಪನ ಕೈಲಿ.
ಸೊ ಹೀಗೆ ನಾನು ನವೀನ್ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ. ಹಾಗೆಯೇ ಇವತ್ತೊಂಥರ ದೇವ್ರ ಮನೆ ಎಷ್ಟು ಕಳೆ ಇರುತ್ತೆ ಅಲ್ವಾ, ಈ ಥರ ಪೂಜೆ ಪುನಸ್ಕಾರ ಅಂತೆಲ್ಲ ಮಾಡಿದಾಗ. ಮತ್ತು ಸ್ವಲ್ಪ ಲೆಂತಿ ವಿಡಿಯೋಸ್ ಮಾಡಿ ರಮ್ಯಾ, ಶಾರ್ಟ್ ಆಯಿತು ಅಂತ ತುಂಬ ಜನ ಹೇಳ್ತಾ ಇದ್ರಿ. ಖಂಡಿತವಾಗ್ಲೂ ನಾನು ಟ್ರೈ ಮಾಡ್ತೀನಿ, ನಾನು ಅನ್ಕೊತೀನಿ. ಬಟ್ ಅದೇ ನನಗೆ ಸ್ವಲ್ಪ ಆರಾಮಿಲ್ದಿರೋದ್ರಿಂದ ನನಗೆ ಜಾಸ್ತಿ ಕಾಂಟೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ಆಗಿಲ್ಲ. ಸೊ ಈ ವಿಚಾರವಾಗಿ ಕ್ಷಮೆ ಇರಲಿ. ನನಗೆ ಈ ಕ್ಲೈಮೇಟ್ ಸಪೋರ್ಟ್ ಮಾಡಲ್ಲ. ನನಗೆ ಸಮ್ಮರಲ್ಲಿ ಫುಲ್ ಆರಾಮಾಗಿರ್ತೀನಿ. ಈ ಕ್ಲೈಮೇಟ್ ಬಂದರೆ ನನಗೆ ಮತ್ತು ಅಥರ್ವಂಗೆ ಸ್ವಲ್ಪ ಆಗೋದಿಲ್ಲ, ಕೋಲ್ಡ್ ಆಗಿಬಿಡುತ್ತೆ. ಸ್ವಲ್ಪ ಬಿಸಿ ಬಿಸಿ ಇದನ್ನೇ ಯೂಸ್ ಮಾಡೋದಕ್ಕೆ ಹೇಳಿದ್ದಾರೆ, ಬಿಸಿ ಊಟ, ಬಿಸಿ ನೀರು. ಸೊ ಈ ಥರ ಅಂತೆ ತಿನ್ನಿ, ಕೋಲ್ಡ್ ಐಟಮ್ಸ್ ಎಲ್ಲ ಏನೂ ತಿನ್ನಬೇಡಿ ಅಂತ ಅಂದ್ಬಿಟ್ಟು. ಅವನು ಅಷ್ಟೇ, ಅವನು ಅಷ್ಟೊಂದು ಆರಾಮಿಲ್ಲ, ಅಥರ್ವನು ಅಷ್ಟೊಂದು ಆರಾಮಿಲ್ಲ. ನಾವು ಏನೇ ಮಾಡಬೇಕಂದ್ರೂ ಮೊದಲು ಆರೋಗ್ಯ ಅನ್ನೋದಿದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಜವಾಗ್ಲೂ ಆರೋಗ್ಯದ ಬಗ್ಗೆ ನಾವು ಕಾಳಜಿ ವಹಿಸಲೇಬೇಕು. ಕೆಲವು ಸಲ ಜೀವನ ಓಡ್ತಾ ಇರ್ತೀವಿ, ತುಂಬ ಕಷ್ಟ ಬೀಳ್ತಾ ಇರ್ತೀವಿ. ಬಟ್ ಅಟ್ ದ ಸೇಮ್ ಟೈಮ್ ನಮ್ಮ ಆರೋಗ್ಯದ ಬಗ್ಗೆನೂ ನಾವು ಗಮನ ಕೊಡಲೇಬೇಕಾಗುತ್ತೆ. ಯಾಕಂದರೆ ನಾವಿಲ್ಲ ಅಂದರೆ ನಾವೇನೂ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮನ್ನು ನಂಬ್ಕೊಂಡಿರೋಂಥ ಮಕ್ಕಳು ಅವು ನಮ್ಮ ಮೇಲೆ ಅಷ್ಟೇ ಡಿಪೆಂಡ್ ಆಗಿರ್ತಾರೆ. ಅವ್ರಿಗೋಸ್ಕರ ನಾವು ಹೆಲ್ದಿಯಾಗಿರಬೇಕು. ಎಲ್ಲವೂ ಇಂಪಾರ್ಟೆಂಟು. ನೋಡಿ, ನಾವು ಬರೀ ಆರೋಗ್ಯ ಇಟ್ಕೊಂಡು ಏನೂ ಮಾಡದೆ ಕುತ್ಕೊಂಡು ಕಳೆದುಬಿಟ್ರೂ ಅದು ಮಕ್ಕಳಿಗೆ ಒಂಥರ ಎಫೆಕ್ಟ್ ಆಗುತ್ತೆ. ಅದ್ರ ಜೊತೆಗೆ ಏನೋ ಮಾಡ್ತೀನಿ ಅಂತ ಹೋಗಿ ನಾವು ನಮ್ಮ ಆರೋಗ್ಯ ಇಲ್ಲ ಅಂತ ಅಂದರೂ ಕೂಡ ಅದು ಇನ್ನೊಂಥರ ಕಷ್ಟ ಆಗುತ್ತೆ. ಸೊ ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಲೈಫಲ್ಲಿ. ಅದ್ರ ಜೊತೆಗೆ ನಾವು ಮಕ್ಕಳಿಗೆ ಆಸ್ತಿ ಮಾಡೋದಕ್ಕಿಂತ ಮಕ್ಕಳನ್ನ ಆಸ್ತಿ ಮಾಡೋದ್ರ ಬಗ್ಗೆನೂ ಗಮನ ಹರಿಸ್ಬೇಕಾಗುತ್ತೆ. ನೋಡೋಣ, ಇದೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದೇ ಜೀವನ, ಏನೂ ಮಾಡೋದಕ್ಕಾಗಲ್ಲ. ಆಮೇಲೆ ಆಫ್ಟರ್ 30 ಆದಮೇಲೆ ಹೆಣ್ಮಕ್ಳು ಎಸ್ಪೆಷಲಿ ನಿಜವಾಗ್ಲೂ ತುಂಬಾ ಕೇರ್ ತೊಗೋಬೇಕಾಗುತ್ತೆ. ನಿಮ್ಮ ಮೇಲೆ, ನಿಮ್ಮ ಬಾಡಿ ಮೇಲೆ, ನಿಮ್ಮ ಹೆಲ್ತ್ ಮೇಲೆ. ಅದ್ರ ಬಗ್ಗೆ ಗಮನ ಇರಲಿ. ನಾನು ಅದನ್ನೇ ಹೇಳೋದು. ಯಾಕಂದರೆ ಎವ್ರಿ ಇಯರ್ ನಮಗೆ ಕಳೆದ ಹಾಗೆ ನಮ್ಮ ಎನರ್ಜಿ ಡ್ರಾಪ್ ಆಗ್ತಾ ಬರುತ್ತೆ. ಸೊ ಅದ್ರ ಬಗ್ಗೆ ಎಲ್ಲ ಗಮನ ಹರಿಸಿ ಹೆಲ್ದಿ ಫುಡ್ನ ತಿನ್ನಿ. ಆ್ಯಂಡ್ ವರ್ಕೌಟ್ ನಿಜವಾಗ್ಲೂ ಇಂಪಾರ್ಟೆಂಟ್ ಆಗುತ್ತೆ. ಅಟ್ಲೀಸ್ಟ್ ವಾಕಿಂಗು, ಎಕ್ಸಸೈಸ್ ಆದರೂ ಮಾಡಿಕೊಳ್ಳೇಬೇಕಾಗುತ್ತೆ. ಅದು ಸ್ವಲ್ಪ ನಮ್ಮನ್ನು ಹೆಲ್ದಿಯಾಗಿರೋದಕ್ಕೆ, ನಮ್ಮ ಆರೋಗ್ಯ ದೃಷ್ಟಿಯಿಂದ ನೋಡಿದ್ರೆ ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀವಿ ನೋಡಿ, ಅವಾಗಷ್ಟೇ ಅದೊಂಥರ ಲೈಫ್ ಬ್ಯೂಟಿಫುಲ್ ಆಗಿರೋದಕ್ಕೆ ಸಾಧ್ಯ ಆಗೋದು. ಇಲ್ಲ ಒಂದಿಟ್ಕೊಂಡು ಇನ್ನೊಂದಿಲ್ಲ ಅಂತ ಅಂದ್ರೂ ಕಷ್ಟ ಆಗುತ್ತೆ. ಎಲ್ಲವೂ ಇರಬೇಕು ಜೀವನದಲ್ಲಿ. ಸೊ ಹಾಗಂತ ಹೇಳ್ತಾ ನಾನು ಈ ಒಂದು ಪುಟ್ಟ ವ್ಲಾಗ್ನ ಇಲ್ಲಿಗೆ ನಾನು ಏನು ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಮತ್ತೆ ಸಿಗ್ತೀನಿ.